క్రీస్తు పనిలో పయనించాలని అనుకుంటున్నావా? ప్రభు క్రీస్తు సేవను చేయాలని ನೀವನುకుంటున్నావా? ನೋಡಿ ಆ ವಾಕ್ಯವನ್ನು ನಾವೆಲ್ಲರೂ ಗ್ರಹಿಸಿಕೊಂಡು ತಿಳ್ಕೊಂಡು ವಾಕ್ಯದಂತೆ ನಡೀಲಿಕ್ಕೆ ಬೇಕಾದಂಥ ನಿಮ್ಮೊಂದು ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಡುವುದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕೂಡಿ ಬಂದಂಥ ಎಲ್ಲ ಸಭಿಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಪ್ರಿಯರೇ, ಈಗ ತಾನೇ ಓದಲ್ಪಟ್ಟಿರುವಂಥ ವಾಕ್ಯ ಭಾಗದಲ್ಲಿ ನಾನು ತಿರುಗೊಮ್ಮೆ ಓದುತ್ತೇನೆ. 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ. ಇಲ್ಲಿ ಪರಲೋಕದ ಒಂದು ನಂಬಲೇಬೇಕಾದಂಥ ಒಂದು ಪರಲೋಕದ ಸತ್ಯಾಂಶ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಪರಲೋಕದ ಒಂದು ಸತ್ಯಾಂಶ ಎಂಬುದಾಗಿ. ಅದೇನು? ಯೇಸು ಕ್ರಿಸ್ತನು ನಮಗೋಸ್ಕರ ಬಡವನಾದನೆಂಬುದಾಗಿ. ಯೇಸು ಕ್ರಿಸ್ತನು ನಮಗೋಸ್ಕರ ಬಡವನಾದನು ಎಂಬುದಾಗಿ. ಈ ಒಂದು ವಚನ ನಾವು ಧ್ಯಾನ ಮಾಡುವಾಗ ಎಂಥ ಆಶ್ಚರ್ಯಕರವಾದಂಥ ಒಂದು ಸಮಾಚಾರ, ಎಂಥ ಒಂದು ಸುದ್ದಿ ಎಂಬುದಾಗಿ ನಾವು ತಿಳ್ಕೊಳ್ಬೋದಲ್ಲ. ಯೇಸು ಕ್ರಿಸ್ತನು ನಮಗೋಸ್ಕರ ಬಡವನಾದನೆಂಬುದಾಗಿ ಶ್ರೀ ಪೌಲನು ಇಲ್ಲಿ ಕೊರಿಂಥದ ಸಭೆಯವರಿಗೆ ತಿಳಿಸ್ತಾ ಇದ್ದಾನೆಂಬುದಾಗಿ. ಆದ್ದರಿಂದ ಯಾರಿಗೋಸ್ಕರ ಯಾರಾದರೂ ಬಡವರಾಗಲು ಇಷ್ಟಪಡುತ್ತಾರಾ? ಲೋಕದಲ್ಲಿ ನಾವಿಲ್ಲಿ ಕೂತಿರುವಂಥ ನಾವೆಲ್ಲರೂ ಆಲೋಚನೆ ಮಾಡುವಾಗ ಇತರರಿಗಾಗಿ ನಾವು ಬಡವರಾಗಲು ಇಷ್ಟಪಡ್ತೇವಾ? ಸಾಧ್ಯ ಇಲ್ಲಲ್ಲ. ಇತರರಿಗಾಗಿ ನಾವು ಬಡವರಾಗಿ ಇತರರನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ನಾವು ಬಯಸ್ತೇವಾ? ಖಂಡಿತ ಬಯಸುವುದಿಲ್ಲ. ಆದ್ದರಿಂದ ಲೋಕದಲ್ಲಿ ಹೇಗಾದರೂ ಮಾಡಿ ದುಡಿದು ಇನ್ನೊಂದು ಮಾರ್ಗದಿಂದ, ಯಾವುದೇ ಒಂದು ಮಾರ್ಗದಿಂದ ಲೋಕದಲ್ಲಿ ಅನೇಕ ಜನರು ಶ್ರೀಮಂತರಾಗಬೇಕು, ಹೆಚ್ಚು ಐಶ್ವರ್ಯವಂತರಾಗಬೇಕೆಂಬುದಾಗಿ ಭೂಮಿಯಲ್ಲಿರುವಂಥ ಅನೇಕ ಜನರು ಐಶ್ವರ್ಯವಂತರಾಗಿರಬೇಕೆಂಬುದಾಗಿ ಎಲ್ಲರೂ ಇಷ್ಟಪಡ್ತಾರೆ ಅಲ್ಲ. ಯಾರು ಬಡವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಯಾರು ಇಷ್ಟಪಡುವುದಿಲ್ಲ. ಎಲ್ಲರೂ ಶ್ರೀಮಂತರಾಗಿರಬೇಕು, ಏನು ಕೊರತೆ ಇಲ್ಲದವರಾಗಿರಬೇಕು. ನಾನು ಕಾರ್ನಲ್ಲಿ ಓಡಾಡಬೇಕು, ನಾನು ವಿಮಾನ ಎತ್ತಬೇಕು, ವಿಮಾನ ಏರಬೇಕು. ಎಷ್ಟೋ ಬಯಕೆಗಳು ಲೋಕದಲ್ಲಿ ಅನೇಕರಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇರೆಯವರನ್ನು ಐಶ್ವರ್ಯವಂತರನ್ನಾಗಿ ಮಾಡಲು ನಾವು ಬಡವರಾಗಲು ಯಾರಿಗೆ ಇಷ್ಟ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂತಂದರೆ ಬಡತನ ಅಂತಂದರೆ ಭಾಳ ಕಷ್ಟ ಅಲ್ಲ. ಬಡತನ ಅಂದರೆ ಭಾಳ ಕಷ್ಟ, ಸಂಕಟ, ಕೊರತೆ, ದುಃಖ, ಕಣ್ಣೀರು, ಬೇಸರ, ಅವಮಾನ. ಈ ಎಲ್ಲ ಯಾಕೆ ದೇವರು ಇಷ್ಟು ಕಡು ಬಡವರಾಗಿ, ಯಾಕೆ ದೇವರು ಭಾಳ ಬಡವರು ಲೋಕದಲ್ಲಿ ಭೂಮಿಯಲ್ಲಿ ನಾವು ಯಾಕೆ ದೇವರು ಇಷ್ಟು ಅಂತರವಾಗಿ ನಮ್ಮನ್ನುಂಟು ಮಾಡಿದ್ದಾನೆ ಎಂಬುದಾಗಿ ಲೋಕದಲ್ಲಿ ಅನೇಕ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಪ್ಪ ದೇವರು ಒಬ್ಬರನ್ನ ಕಾರ್ನಲ್ಲಿ ಓಡಾಡೋ ರೀತಿಯಲ್ಲಿ ಮಾಡಿದ್ದಾನೆ, ಒಬ್ಬರು ನಡ್ಕೊಂಡು ಹೋಗುವ ರೀತಿಯಲ್ಲಿ ಮಾಡಿದ್ದಾನೆ ಅನ್ನುವಂಥ ಅನೇಕ ಜನರು ನಮ್ಮ ಕ್ರೈಸ್ತರಲ್ಲಿ ಆಗಿರ್ಬೋದು, ಲೋಕದಲ್ಲಿ ಅನೇಕರು ಈ ರೀತಿಯಲ್ಲಿರುವುದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅಂದರೆ ಬಡತನ ಅಂದರೆ ಯಾರು ಇಷ್ಟಪಡುವುದಿಲ್ಲ ಅಲ್ಲ.
ಯಾರಾದರೂ ಇಷ್ಟಪಡ್ತೀರಾ? ಕೈ ಎತ್ತರಿ. ಯಾರು ಕೈ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೆ ಎಲ್ಲ ಅನುಕೂಲತೆಯಲ್ಲಿ ದೇವರು ನಮ್ಮನ್ನು ಕಾಪಾಡಬೇಕು, ಐಶ್ವರ್ಯವಂತರಾಗಬೇಕೆಂಬುದಾಗಿ ಎಲ್ಲರೂ ಎಲ್ಲರೂ ಬಯಸ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವ ಇಚ್ಛೆಯಿಂದ ಇತರರಿಗೋಸ್ಕರ ಬಡವರಾಗಲು ಬಯಸುವಂಥ ಐಶ್ವರ್ಯವಂತ ಯಾರು? ಇತರರಿಗೋಸ್ಕರ ತಾನು ಬಡವನಾಗಿ ಇನ್ನೊಬ್ಬರನ್ನು ಐಶ್ವರ್ಯವಂತರನ್ನಾಗಿ ಮಾಡುವಂಥ ಆ ವ್ಯಕ್ತಿ ಯಾರು? ಯೇಸು ಸ್ವಾಮಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದೆ. ಆದ್ದರಿಂದ ಇಲ್ಲಿ ನಾವು ವಾಕ್ಯದಲ್ಲಿ ಓದಲ್ಪಟ್ಟಿರುವಂಥ ವಾಕ್ಯ ಭಾಗದಲ್ಲಿ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನೆಂಬುದಾಗಿ ಈ ಒಂದು ವಿಷಯವನ್ನು ಪೌಲನು ಕೊರಿಂಥ ಎನ್ನುವಂಥ ಒಂದು ಸಭೆಯಲ್ಲಿ ಈ ಒಂದು ವಿಷಯವನ್ನು ಇಡ್ತಾ ಇದ್ದಾನೆ. ಯಾಕೆ ಇಡ್ತಾ ಇದ್ದಾನೆ? ಯೇಸು ಕ್ರಿಸ್ತನು ಎಂಥ ದೊಡ್ಡವನು ಅಲ್ಲ, ಎಂಥ ಒಳ್ಳೆ ದೇವರು ಎಂಬುದಾಗಿ. ಆದ್ದರಿಂದ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ ಇತರರನ್ನು ಐಶ್ವರ್ಯವಂತರನ್ನಾಗಿ ಮಾಡಿ ತಾನು ಬಡವನಾಗಲು ಲೋಕದಲ್ಲಿ ಯಾರಾದರೂ ಇಷ್ಟಪಡ್ತಾರಾ? ಅಂಥ ಒಂದು ವ್ಯಕ್ತಿ, ಅಂಥ ಮಹಾನ್ ವ್ಯಕ್ತಿ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಆದರೆ ಯಾರಿದ್ದಾರೆ? ಯೇಸು ಕ್ರಿಸ್ತನು ಮಾತ್ರ ಇದ್ದಾನೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಆತನು ಸಭೆಯಲ್ಲಿ ಈ ಮಾತುಗಳನ್ನು ಹಾಡುವಾಗ, ಕೊರಿಂಥ ಸಭೆಯಲ್ಲಿ ಈ ಮಾತುಗಳನ್ನು ಹಾಡುವಾಗ, ಯಾವಾಗಲೂ ದೇವರ ಮಕ್ಕಳಾಗಿರುವಂಥ ನೀವುಗಳು ಯೇಸು ಕ್ರಿಸ್ತನ ಒಂದು ತ್ಯಾಗ, ಯೇಸು ಕ್ರಿಸ್ತನ ಒಂದು ಒಳ್ಳೆಯ ಗುಣ ನೀವೆಲ್ಲರೂ ತಿಳ್ಕೊಳ್ಳಬೇಕೆಂಬುದಾಗಿ ಆತನು ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಶ್ರೀ ಪೌಲನು ಸಭೆಯವರನ್ನು ಏನು ಮಾಡ್ತಾ ಇದ್ದಾನೆ? ಎಚ್ಚರಿಸ್ತಾ ಇದ್ದಾನೆ. ಕೊರಿಂಥ ಕ್ರೈಸ್ತ ಸಭೆಯವರೇ, ಬಡವರಾಗಿದ್ದ ನೀವು ಐಶ್ವರ್ಯವಂತರಾಗಲು ಕಾರಣವೇನು? ನೀವು ಬಡವರಾಗಿರುವಂಥ ನೀವುಗಳು ಐಶ್ವರ್ಯವಂತರಾಗಲು ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ, ಐಶ್ವರ್ಯವಂತನಾದಂಥ ಯೇಸು ಕ್ರಿಸ್ತನು ನಿಮಗಾಗಿ ಈ ಲೋಕಕ್ಕೆ ಬಡವನಾಗಿ ಬಂದಿದ್ದಾನೆ ಎಂಬುದಾಗಿ ಅಲ್ಲ, ಯೇಸು ಸ್ವಾಮಿ ನಿಮಗೋಸ್ಕರ ಆತನು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಐಶ್ವರ್ಯವನ್ನು ತೊರೆದು ನಿಮಗಾಗಿ ಈ ಬಡವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಈ ವಿಷಯವನ್ನು ಪೌಲನು ಕೊರಿಂಥ ಸಭೆಯವರಿಗೆ ಎಚ್ಚರಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಇತರರಿಗೆ ಕೊಡುವಂಥ ಒಂದು ವಿಷಯದಲ್ಲಿ ನಾವು ಒಳ್ಳೆಯ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಾರಿ ಯಾರಿಗಾದರೂ ಕೊರತೆ ಇದ್ದಿದೆಯಾದರೆ, ಯಾರಾದರೂ ಕಷ್ಟದಲ್ಲಿದ್ದೀಯಾದರೆ ಅನೇಕರು ನೀವು ಸಹಾಯ ಮಾಡ್ತಾಯಿರಿ ಅಲ್ಲ. ಯಾಕಂತಂದರೆ ನಾವು ಕಷ್ಟದ ಸಂದರ್ಭದಲ್ಲಿ ಇತರರಿಗೆ ನಾವು ಏನು ಮಾಡಬೇಕು? ಸಹಾಯ ಮಾಡಬೇಕೆನ್ನುವಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಪೌಲನು ಕೊರಿಂಥ ಸಭೆಯಲ್ಲಿ ತಿಳಿಸ್ತಾ ಇದ್ದಾನೆ. ನೀವು ಐಶ್ವರ್ಯವಂತರಾಗಬೇಕೆಂಬುದಾಗಿ ನಿಮಗೋಸ್ಕರ ಯೇಸು ಕ್ರಿಸ್ತನು ಏನಾದ? ಬಡವನಾಗಿದ್ದಾನೆ ಎಂಬುದಾಗಿ ಪೌಲನು ತಿಳಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9:9 ನಾವು ನೋಡುವಾಗ, 2 ಕೊರಿಂಥ 9ನೇ ಅಧ್ಯಾಯ 9ನೇ ವಚನ ಓದುವಾಗ, ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ.
ಉಪಕಾರಿಯ ವಿಷಯದಲ್ಲಿ ಎಂಬುದಾಗಿ. ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ, ಇತರರಿಗೆ ಯಾರು ಸಹಾಯ ಮಾಡುತ್ತಾರೋ ಅವರ ಒಂದು ವಿಷಯದಲ್ಲಿ ದೇವರ ವಾಕ್ಯ ನಮಗೆ ಈ ರೀತಿಯಲ್ಲಿ ತಿಳಿಸಿಕೊಡ್ತಾ ಇದೆ. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲ ಇರುವುದು. ಯಾರು ಬಡವರಿಗೆ, ನಿರ್ಗತಿಕರಿಗೆ ಯಾರು ಸಹಾಯ ಮಾಡುತ್ತಾರೋ ಅವರ ಒಂದು ಸಹಾಯ, ಅವರು ಕೊಟ್ಟಿರುವಂಥ ಒಂದು ದೇಣಿಗೆ, ಅವರು ಕೊಟ್ಟಿರುವಂಥ ಒಂದು ಸಹಾಯ, ನೀತಿ ಫಲವು ಸದಾಕಾಲ ಇರುತ್ತದೆ ಎಂಬುದಾಗಿ. ದೇವರ ಒಂದು ಸನ್ನಿಧಾನದಲ್ಲಿ ಅದು ಅಳಿಸಿ ಹೋಗುವಂಥದ್ದಲ್ಲ ಅಲ್ಲ, ಅದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಯಾವಾಗಲೂ ಬಡವರಿಗೆ ಸಹಾಯ ಮಾಡುವಂಥದ್ದು ಅದು ಬಹಳ ದೇವರ ಒಂದು ಸನ್ನಿಧಾನದಲ್ಲಿ ಸದಾಕಾಲ ಉಳಿಯುವಂಥದ್ದು ಎಂಬುದಾಗಿ ಇಲ್ಲಿ ಶ್ರೀ ಪೌಲನು ಕೊರಿಂಥ ಸಭೆಯಲ್ಲಿ ಕೆಲವರು ಬಡವರು, ನಿರ್ಗತಿಕರು, ಭಾಳ ಬಡತನದಲ್ಲಿ ಜೀವಿಸುವಂಥ ಮಕ್ಕಳ ಒಂದು ವಿಷಯವಾಗಿ ಅಲ್ಲಿ ಪ್ರಸ್ತಾಪ ಮಾಡಿ ಅವರಿಗೆ ನೀವು ಕೈಲಾದಷ್ಟು ಮಟ್ಟಿಗೆ ನೀವೇನು ಮಾಡಿರಿ, ಸಹಾಯ ಮಾಡಿರಿ, ನಿಮಗೆ ಎಷ್ಟು ತಿಳಿತದ ಅಷ್ಟು ನೀವು ಸಹಾಯ ಮಾಡಿರಿ ಎನ್ನುವಂಥ ಒಂದು ಪ್ರಸ್ತಾಪವನ್ನು ಆತನು ಎತ್ತಿ, ಯೇಸು ಕ್ರಿಸ್ತನು ನಾವೆಲ್ಲರೂ ಶ್ರೀಮಂತರಾಗಬೇಕು, ಒಳ್ಳೆಯ ಸಮೃದ್ಧಿಯ ಒಂದು ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನಮಗೋಸ್ಕರ ಆತನೇನಾದ ಬಡವನಾದನೆಂಬುದಾಗಿ ಈ ಒಂದು ಪ್ರಸ್ತಾವದ ಮುಖಾಂತರವಾಗಿ ದೀನರಿಗೆ, ಗತಿ ಇಲ್ಲದವರಿಗೆ ಸಹಾಯ ಮಾಡಬೇಕೆನ್ನುವಂಥ ಒಂದು ವಿಷಯವನ್ನು ಹೇಳಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತಾ ಇದ್ದೇವೆ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ತನ್ನ ಒಂದು ಜೀವಿತದ 33 ವರ್ಷದ ಜೀವಿತದ ಒಂದು ಅವಧಿಯಲ್ಲಿ ಅನೇಕರಿಗೆ ಒಂದು ಕಲ್ಯಾಣ ವಿಷಯವಾಗಿ ಆತನು ತನ್ನ ಜೀವಿತವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಮತ್ತು ಯೇಸು ಸ್ವಾಮಿ ಶಿಲುಬೆಯ ಮರಣದ ಮೂಲಕ ಇಡೀ ಲೋಕದ ಜನರಿಗೆ 3 ಆಶೀರ್ವಾದಗಳನ್ನು ಕೊಟ್ಟನು ಎಂಬುದಾಗಿ. ಆತನು ಶಿಲುಬೆಯ ಮರಣದ ಮುಖಾಂತರ ಲೋಕಕ್ಕೆ ಆತನು 3 ಆಶೀರ್ವಾದಗಳನ್ನು ಕೊಟ್ಟನು ಎಂಬುದಾಗಿ. ಮೊದಲನೇದಾಗಿ ಪಾಪ ಕ್ಷಮಾಪಣೆ ಎಂಬುದಾಗಿ. ಅಲ್ಲ, ಪಾಪ ಕ್ಷಮಾಪಣೆ ಯೇಸು ಸ್ವಾಮಿಯಲ್ಲಿ ಇರುವಂಥ ಬಹಳ ದೊಡ್ಡದಾದಂಥ ಒಂದು ಆಶೀರ್ವಾದ ಅಲ್ಲ. ಶಿಲುಬೆ ಮೇಲೆ ಆತನು ತೂಗಿ ಹಾಕಿದಾಗ ಇತರರನ್ನು ಕ್ಷಮಿಸುವಂಥ ಒಂದು ಕ್ಷಮಾಪಣೆ, ಅದನ್ನು ನಾವು ನೋಡುವಾಗ ಅದು ಬಹಳ ಆಶ್ಚರ್ಯಕರವಾದಂಥ ಒಂದು ಸಂಗತಿ ಎಂಬುದಾಗಿ. ಆದ್ದರಿಂದ ತಾನು ವೇದನೆಯಲ್ಲಿ ಇರುವಾಗಲೂ ಕೂಡ ಇನ್ನೊಬ್ಬ ಕಳ್ಳನನ್ನು ಕ್ಷಮಾಪಣೆ ಮಾಡಿದನೆಂಬುದಾಗಿ ನಾವು ನೋಡುತ್ತೇವೆ. ಇದು ಕೂಡ ಆತನ ಒಂದು ದೊಡ್ಡದಾದಂಥ ಒಂದು ಆಶೀರ್ವಾದ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ. ಮತ್ತು ಎರಡನೇದು ನಿತ್ಯ ಜೀವ ಎಂಬುದಾಗಿ, ನಿತ್ಯ ಜೀವದ ಬಾಧ್ಯತೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾರು ಒಬ್ಬ ಕಳ್ಳ ನೀನು ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಬರುವಾಗ ನನ್ನ ಸುಮ್ಮನೆ ಜ್ಞಾಪಕ ಮಾಡಿಕೊ ಎಂಬುದಾಗಿ ಕೇಳಿದಾಗ ಆತನಿಗೆ ಇವತ್ತೇ ಈ ಕ್ಷಣದಲ್ಲಿಯೇ ನೀನು ನನ್ನ ಸಂಗಡ ಪರದೇಶನಲ್ಲಿರುವೆ ಎಂಬುದಾಗಿ. ಇದೇನಂತಂದರೆ ನಿತ್ಯ ಜೀವದ ಒಂದು ಬಾಧ್ಯತೆಯ ಒಂದು ಆಶೀರ್ವಾದ ಯೇಸು ಸ್ವಾಮಿ ಕೊಟ್ಟನು ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು. ಮತ್ತು ಮೂರನೇದಾಗಿ ಮೋಕ್ಷದ ಆಶೀರ್ವಾದ ಎಂಬುದಾಗಿ. ಆತನು ನಮ್ಮೆಲ್ಲರನ್ನು ಪರಲೋಕದ ಮೋಕ್ಷದ ಒಂದು ಆಶೀರ್ವಾದವನ್ನು ನಮಗೆ ದಯಪಾಲಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 7 ವಚನದವರೆಗೆ ನಾವು ನೋಡುವಾಗ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8 ವಚನದವರೆಗೆ.
ಹಾಂ, ಯಾರಿಗಾದರೂ ಸಿಕ್ಕರೆ ಹೋದರೆ ಗಟ್ಟಿಗೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವ ದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸಿ ತನ್ನನ್ನು ಬರಿದು ಮಾಡಿಕೊಂಡನು. ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನೋಡುವಾಗ ಇಲ್ಲಿ ಆತನು ನಮಗೋಸ್ಕರ ತನ್ನ ಜೀವಿತವನ್ನೇ ತ್ಯಾಗ ಮಾಡಿದನೆಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತನು ದೇವ ಸ್ವರೂಪನಾದರೂ ಕೂಡ ಆತನು ಯೇಸು ಕ್ರಿಸ್ತನಿಗೆ ದೇವರ ಒಂದು ಸ್ಥಾನ ಆತನಿಗೆ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರಿಗೆ ಸರಿಸಮಾನಾದವನು ಎಂಬುದಾಗಿ, ಅಲ್ಲ, ದೇವರಿಗೆ ಸರಿಸಮಾನಾದವನು ಎಂಬುದಾಗಿ, ಮತ್ತು ಸ್ವರ್ಗಲೋಕದಲ್ಲಿ ಅಮೂಲ್ಯ ಪದವಿಯನ್ನು ಹೊಂದಿದವನು ಎಂಬುದಾಗಿ. ಮತ್ತು ನಾವು ನೋಡ್ತೇವೆ, ಅದನ್ನು ತ್ಯಾಗ ಮಾಡಿ ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ. ಅಲ್ಲ, ಶಿಲುಬೆ ಮರಣ ಹೊಂದಲಿಕ್ಕೆ ಆತನು ಎಲ್ಲವನ್ನು ತ್ಯಾಗ ಮಾಡಿದ. ಅಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಆತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ತ್ಯಾಗ ಮಾಡಿದನು. ದಾಸನ ರೂಪವನ್ನು ಧರಿಸಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಆಕಾರದಲ್ಲಿ ಮನುಷ್ಯನಾಗಿ ಸದೃಶನಾದನು ಎಂಬುದಾಗಿ, ತನ್ನನ್ನು ತಾನು ತಗ್ಗಿಸಿಕೊಂಡನೆಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಒಂದು ತ್ಯಾಗ. ಅಲ್ಲ, ಆತನ ಒಂದು ತ್ಯಾಗ ನಾವು ನೋಡುವಾಗ ಇದು ನಿಜಕ್ಕೂ ನಮಗೋಸ್ಕರ ಆತನೇನಾದನು, ಬಡವನಾದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಶ್ರೀ ಪೌಲನು ಹೇಳ್ತಾ ಇದ್ದಾನೆ, ಇದನ್ನು ಆತನು ಸಭೆಯವರಿಗೆ ತಿಳಿಸುವಂಥ ಒಂದು ವಿಷಯವಾಗಿ ಅಲ್ಲಿ ಒಂದು ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಕೊರಿಂಥ ಸಭೆಯವರೇ, ಯೇಸು ಕ್ರಿಸ್ತನ ಒಂದು ತ್ಯಾಗವನ್ನು ನೀವು ಗ್ರಹಿಸಿಕೊಳ್ಳರಿ. ಆತನ ಒಂದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ತ್ಯಾಗ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಆತನು ಮಹಾರಾಜನು, ಅಲ್ಲ, ದೇವರಿಗೆ ಸಮನಾದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಿಮಗೋಸ್ಕರವಾಗಿ ಆತನು ಬಡವನಾಗಿ ತ್ಯಾಗ ಮಾಡಿ ನಿಮಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಆದ್ದರಿಂದ ಕೊರಿಂಥ ಸಭೆಯವರೇ, ಕ್ರೈಸ್ತರೇ, ನೀವಿದನ್ನು ಗ್ರಹಿಸಿಕೊಳ್ಳಿರಿ ಎಂಬುದಾಗಿ. ಯೇಸು ಸ್ವಾಮಿಯ ಒಂದು ತ್ಯಾಗವನ್ನು ನೀವು ಗ್ರಹಿಸಿಕೊಳ್ಳದೆ ಹೋದರೆ ಆತನ ಆಶೀರ್ವಾದ ನಿಮಗೆ ಬರುವುದಿಲ್ಲ ಎಂಬುದಾಗಿ. ಅಂಥ ತ್ಯಾಗಮಯ ಆದಂಥ ಯೇಸು ಸ್ವಾಮಿಯ ಒಂದು ತ್ಯಾಗವನ್ನು ನೀವು ಧ್ಯಾನ ಮಾಡಿ ತಿಳ್ಕೊಂಡು ನೀವು ನಡೆದಿದ್ದಾದರೆ ನಿಮಗೆ ಆಶೀರ್ವಾದ ಎಂಬುದಾಗಿ ಶ್ರೀ ಪೌಲನು ಕೊರಿಂಥ ಸಭೆಗೆ ಮಾತ್ರವಲ್ಲದೆ ಇದನ್ನು ಧ್ಯಾನ ಮಾಡುವಂಥ ನಮ್ಮೆಲ್ಲರನ್ನು ಕೂಡ ಆತನು ಎಚ್ಚರಿಸುವನಾಗಿದ್ದಾನೆ ಎಂಬುದಾಗಿ. ಆದ್ದರಿಂದ ದೈವತ್ವ ಸೃಷ್ಟಿಯಾಗಿರುವಂಥ ಅಗಾಧ ಶಕ್ತಿ ಯೇಸು ಸ್ವಾಮಿಯಲ್ಲಿ ಇತ್ತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಜೀವ ಮರಣಗಳ ಪರಮಾಧಿಕಾರ ಆತನಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ದೂತ ಗಣಗಳ ಒಡೆಯನಾಗಿದ್ದರು ಮತ್ತು ಬಡಿಗ ದಂಪತಿಗಳ ಬಡವನಾಗಿ ಜನಿಸಿದನು. ಅಲ್ಲ, ಯೇಸು ಸ್ವಾಮಿ ಆತನು ಎಲ್ಲಿ ಜನಿಸಿದ? ಆತನ ಒಂದು ಜನನದ ಒಂದು ವಿಷಯವಾಗಿ ನಾವು ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಬಡವನಾಗಿಯೇ ಬದುಕಿದನು, ರಾಜಾದಿರಾಜನಾಗಿದ್ದರೂ ಚಿಂದಿಯನ್ನು ಒದ್ದುಕೊಳ್ಳುವ ಒಂದು ಗೋದಲಿಯಲ್ಲಿ ಆತನ ಜನನವಾಯಿತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಮತ್ತು ಆತನ ಜನನಕ್ಕೆ ಧರ್ಮಛತ್ರದಲ್ಲಿ ಆತನಿಗೆ ಸ್ಥಳ ಸಿಗಲಿಲ್ಲ. ಅಲ್ಲ, ಯೇಸು ಸ್ವಾಮಿಗೆ ಎಲ್ಲಿ ಸ್ಥಳ ಸಿಕ್ಕಿತು? ದನಗಳನ್ನು ಕಟ್ಟುವಂಥ ಗೋದಲಿಯಲ್ಲಿ ಆತನಿಗೆ ಸ್ಥಳ ಸಿಕ್ಕಿತು. ಅಂದರೆ ಲೋಕಕ್ಕೆ ಆತನು ಬಡವನಾಗಿ ಈ ಲೋಕಕ್ಕೆ ಬಂದಿರುವುದನ್ನು ನೀವು ಚೆನ್ನಾಗಿ ಗ್ರಹಿಸಿಕೊಳ್ಳ್ರಿ, ತಿಳ್ಕೊಳ್ಳ್ರಿ. ಆತನು ತನ್ನ ಜೀವಿತವನ್ನೇ ತ್ಯಾಗ ಮಾಡಿ ನಿಮಗೋಸ್ಕರ ಆತನು ಬಡವನಾದನೆಂಬುದಾಗಿ ಶ್ರೀ ಪೌಲನು ಆ ಸಭೆಗೆ ತಿಳಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನೀವು ಅಂದರೆ ನಾವುಗಳು ಈ ಎಲ್ಲ ಒಂದು ವಿಷಯವನ್ನು ತಿಳ್ಕೊಂಡಂಥ ನಾವುಗಳು ಲೋಕದಲ್ಲಿ ನಮ್ಮ ಮುಂದೆ ಇರುವಂಥ ಒಂದು ಬಡವರ, ದೀನ ದಲಿತರ, ಭಾಳ ಜನಕ್ಕೆ ಕಷ್ಟದಲ್ಲಿರುವಂಥವರಿಗೆ ನೀವೇನು ಮಾಡಬೇಕು? ಸಹಾಯ ಮಾಡಬೇಕೆಂಬುದಾಗಿ ಶ್ರೀ ಪೌಲನು ಎಚ್ಚರಿಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ ಕರ್ತನಲ್ಲಿ ಕೂಡಿ ಬಂದಂಥ ಸಭಿಕರೇ, ಯೇಸು ಕ್ರಿಸ್ತನು ನಮಗೋಸ್ಕರ ಬಡವನಾದನೆಂಬುದಾಗಿ. ಆದ್ದರಿಂದ ನಾವು ಈಗ ಏನಾಗಿದ್ದೇವೆ? ನಾವೆಲ್ಲರೂ ಶ್ರೀಮಂತರು ಅಲ್ಲ. ಯೇಸು ಸ್ವಾಮಿ ನಮಗಾಗಿ ಆತನು ಬಡವನಾಗಿದ್ದಾಗ ಆತನನ್ನು ನಂಬಿಕೊಂಡಂಥ, ಆತನ ಮೇಲೆ ವಿಶ್ವಾಸವಿಟ್ಟು ಆತನನ್ನು ಆಧಾರ ಮಾಡಿಕೊಂಡು ಜೀವಿಸುವಂಥ ನಾವೆಲ್ಲರೂ ಐಶ್ವರ್ಯವಂತರಾಗಿದ್ದೇವೆ ಎಂಬುದಾಗಿ. ಆ ರೀತಿಯಲ್ಲಿ ನಾವು ಜೀವಿಸುವಂಥ ನಾವುಗಳು ಲೋಕದಲ್ಲಿರುವಂಥ ಅನೇಕರಿಗೆ ಕಷ್ಟದಲ್ಲಿ, ತೊಂದರೆಯಲ್ಲಿ, ಕಷ್ಟಗಳ ಸಂದರ್ಭದಲ್ಲಿರುವಂಥ ಅಂಥವರಿಗೆ ನಾವು ಉದಾರವಾಗಿ ನಾವು ಸಹಾಯ ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದೆ. ಆ ರೀತಿಯಲ್ಲಿ ನೀವು ಮಾಡಿದ್ದೀಯಾದರೆ ದೇವರೊಂದು ಆಶೀರ್ವಾದವು ಎಲ್ಲರ ಮೇಲೆ ಇರ್ತದೆ. ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕೆ ಸಾಕಾರವಾಗಲಿ. ಆಮೇನ್. ವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯೆಯುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮೊಣಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಆದರಣೆಗಾಗಿ ಈ ಪರಿಶುದ್ಧ ಸಂಸ್ಕಾರವನ್ನು ತಕ್ಕೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ನೀವು ಹೇಳುವಂಥದ್ದು ನಾನು ಹೇಳಿದ ಹಾಗೆ ನೀವು ಹೇಳಬೇಕು. ಸರ್ವತ್ರಾಣವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲ ಮನುಷ್ಯರ ನ್ಯಾಯಾಧಿಪತಿಯೇ, ನಾವು ಹಾಗಾಗಿ ನಮ್ಮ ನಡೆ ನುಡಿ ನೆನಪುಗಳಿಂದ ನಿಮ್ಮ ಆಜ್ಞೆಗಳನ್ನು ಮೀರಿ ನಿಮ್ಮ ಮಹಿಮೆಗೆ ವಿರೋಧವಾಗಿ ನಾನಾ ವಿಧವಾದ ತಪ್ಪುಗಳನ್ನು, ಘೋರವಾದ ಪಾಪಗಳನ್ನು ಮಾಡಿದ್ದೇವೆಂದು ಒಪ್ಪಿಕೊಂಡು ಪ್ರಲಾಪಿಸ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿಮ್ಮ ಕೋಪ ರೌಂದರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ನಮ್ಮನ್ನು ಕರುಣಿಸು. ನಿಮ್ಮ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಇಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು
ನೂತನ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿಮ್ಮನ್ನು ಸೇವಿಸಿ ನಿಮ್ಮ ನಾಮಕ್ಕೆ ಘನ ಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಿಮಿತ್ತ ಬೇಡಿಕೊಳ್ಳುತ್ತೇನೆ. ಆಮೇನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿಮ್ಮ ಅಪಾರವಾದ ಕರುಣೆಯಿಂದ ನಿಮ್ಮ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಮರ್ಥವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾದ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಯುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಮಗನು, ನಮ್ಮ ಕುಮಾರನು, ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಶ್ರಮೆ ಮರಣಗಳ ಜ್ಞಾಪಕಾರ್ಥವಾಗಿ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಕ್ಕೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲ್ಗಾರುವ ಹಾಗೆ ನಮಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆತನು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿಯೂ ನಿಮಗೋಸ್ಕರವೂ ಬಹು ಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವ ಹಾಗೆಲ್ಲ ನನ್ನ ನೆನೆಸ್ಕೋಸ್ಕರ ಪಾನ ಮಾಡಿರಿ ಅಂದನು. ಓ ಕರ್ತನೇ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವೂ ಆಗಿದೆ ಎಂಬುದೇ. ಕ್ರಿಸ್ತೇಸು ನಿಜ ತೀರ್ಥವು ಈ ಅಘೋರ ಸಿಲ್ವಲು ನಲಿಗಾವ ಯೇಸು ನಾಕೈ ಅಘೋರ ಸಿಲ್ವಲು ಮರುವಲೇನು ದೇವಾ ನಿನ್ನು
జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు యేసయ్యా నా జీవితాంతం వరకు నలిగావ నాకై యేసు ఆ ఘోర సిల్వలో నలిగావ నాకై యేసు ఆ ఘోర సిల్వలో మరువలేను దేవా నిన్ను నా జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు యేసయ్యా నా జీవితాంతం వరకు నలిగావ నాకై యేసు ఆ ఘోర సిల్వలో ఆ ఘోర సిల్వలో నేను చేసిన ప్రతి పాపము కొరడాలై నీ వీపును చీల్చివేసెను నా దోషములన్నీయు మేకులుగా మారి నీ కాళ్ళకు చేతులకు గాయాలు చేసెను నేను చేసిన ప్రతి పాపము కొరడాలై నీ వీపును చీల్చివేసెను నా దోషములన్నీయు మేకులుగా మారి నీ కాళ్ళకు చేతులకు గాయాలు చేసెను నీ ప్రక్కన బల్లెము గ్రొక్కున పొడిచి నీ ప్రక్కన బల్యము గ్రొక్కున పొడిచి నిన్ను హింసించిన ఘోర పాపికై నిన్ను హింసించిన ఘోర పాపికై నలిగావ నాకై యేసు ನಿಮಗೋಸ್ಕರ ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸುರಿಸಲ್ಪಟ್ಟಿತೆಂದು ಜ್ಞಾಪ ಮಾಡಿಕೊಂಡು ಇದನ್ನು ಕುಡಿದು ಕೃತಜ್ಞತೆಯುಳ್ಳವರಾಗಿರ್ರಿ. నాకై యేసు ఆ ఘోర సిల్వలో నలిగావ నాకై యేసు ఆ ఘోర సిల్వలో మరువలేను దేవా నిన్ను నా జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు
యేసయ్యా నా జీవితాంతం వరకు నలిగావ నాకై యేసు ఆఘోర సిల్వలో ఆఘోర సిల్వలో నీ దివ్య మహిమను విడనాడి ఏ అర్హత లేని నా కొరకు వచ్చితివి నీ ప్రేమను నీ దయను చూపించినావు నీ వడిలో జాలితో నన్ను చేర్చినావు మరణపు ముల్లును విరిచి మూడో దినమున మరణపు ముల్లును విరచి మూడో దినమున రారాజు నీవై తిరిగి లేచినావు రారాజు నీవై తిరిగి లేచినావు నలిగావ నాకై యేసు ఆఘోర సిల్వలో నలిగావ నాకై యేసు ఆఘోర సిల్వలో మరువలేను దేవా నిన్ను నా జీవితాంతం వరకు మరువలేను దేవా నిన్ను నా జీవితాంతం వరకు నా జీవితాంతం వరకు యేసయ్యా నా జీవితాంతం వరకు నేను చేసిన ప్రతి పాపము కొరడాలై నీ వీపును చీల్చివేసెను నా దోషములన్నీయు మేకులుగా మారి నీ కాళ్ళకు చేతులకు గాయాలు చేసెను నేను చేసిన ప్రతి పాపము కొరడాలై నీ వీపును చీల్చివేసెను నా దోషములన్నీయు మారి నీ చేసెను నీ ప్రక్కన బల్యము గ్రొక్కున పొడిచి నీ ప్రక్కన బల్యము గ్రొక్కున పొడిచి నిన్ను హింసించిన ఘోర పాపికై నిన్ను హింసించిన ఘోర పాపికై నలిగావ నాకై యేసు ఆఘోర సిల్వలో ఆఘోర సిల్వలో